ಪೊಲೀಸ್ ಕಮಿಷನರ್ ನೀಡಿರುವಂತದ್ದು ಆರೋಪಿಯ ಪತ್ತೆಗೆ ಈಗಾಗಲೇ ಸುಮಾರು 7 ತಂಡಗಳನ್ನು ರಚನೆ ಮಾಡಲಾಗಿದೆ ಅನ್ನುವಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆರೋಪಿ ಎಲ್ಲಿದೆ ಅನ್ನುವಂತ ಸುಳಿವು ಕೂಡ ಸಿಕ್ಕಿದೆ ಅಂತೇಳಿ ಕೆಲವೇ ಕ್ಷಣಗಳ ಹಿಂದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿರುವಂತದ್ದು. ಆತನ ಚಲನವಲ್ಲ, ಸಿಸಿಟಿವಿ ಫುಟೇಜ್ ಎಲ್ಲವನ್ನ ತೆಗೆದುಕೊಂಡಿರುವಂತಹ ಪೊಲೀಸರು. ಆತ ಒಬ್ಬ ಬಿಹಾರ ಮೂಲದ ಕಾರ್ಮಿಕ, ಇಲ್ಲಿ ಕಟ್ಟಡ ಕಾರ್ಮಿಕ ಕೆಲಸಕ್ಕೆ ಬಂದಿದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಆತ ಗಾಂಜಾ ವ್ಯಸನಿಯಾಗಿದ್ದ ಅಂತೇಳಿ ಸ್ಥಳೀಯರು ಆತನ ಗಮನಿಸಿದಂತಹ ಸಂದರ್ಭದಲ್ಲಿ ಅವರು ಹೇಳ್ತಿರುವಂತದ್ದನ್ನ ನಾವು ನೋಡ್ತಾ ಇದೀವಿ. ಅವ್ನ ಗಲ್ ಶಿಕ್ಷೆ ಮಾಡಿ ಹೋಗಿ ಬಡ್ಬೇಕು ದುಡ್ಕೊಂಡ್ ತಿನ್ನೋರು ನಾವ್ರಿ. ನಾ ಹೆಂಗ್ ಬರ್ಬೇಕ್ರಿ, ಹೆಂಗ್ ಸಾಲಿ ಕಲೆ ಮಕ್ಳು ದುಡಿಯಾಕ ಹೋಗ್ಬೇಕು. ಏನ್ ಮಾಡಿದ್ರಿ ಈಗ ಇವ್ನ್ ಮಾಡಿದ್ರೆ ನಾ ಇನ್ನೊಬ್ರು ಮಾಡ್ತಾರ್ರಿ, ಹಂಗ ಸುಮ್ಕೊಂಡ್ ಬಿಡ್ತೇನ್ರಿ. ಇದನ್ನೆಲ್ಲ ಸರ ಇದ್ರೆ ಬಡ್ಬೇಕು. ನಮ್ಗೆ ನೌಕರಿ ಐತ್ರಿ, ನೌಕರಿ ಐತ್ರಿ, ನಮ್ಗೆ ದುಡ್ಕೊಂತೀರಾಗ ನಾವು ದುಡ್ಕೊಂತ ಮಟ್ಟ ನಮ್ಗೆ ಗತಿ ಇಲ್ರಿ. ನಾವು ದುಡ್ಕೊಂತ ನಮ್ಗೆ ಗತಿ ಇಲ್ಲ. ಅವ್ನ ಮಾತ್ರ ಗಲ್ ಶಿಕ್ಷೆ ಆಗಬೇಕ. ಆರೋಪಿಗೆ ಶಿಕ್ಷೆ, ಕಠಿಣ ಶಿಕ್ಷೆ ಆಗಬೇಕು, ಅವನನ್ನು ನಮಗೆ ಕೈಗೊಪ್ಪಿಸಿ ಅನ್ನುವಂಥದ್ದು ಪೊಲೀಸರು ಹೇಳುವಂತದ್ದು ನಮ್ಮ ವಶದಲ್ಲಿ ಇಲ್ಲ. ಆತನ ಪತ್ತೆಗೆ ಈಗಾಗಲೇ ಬಲೆಯನ್ನ ಬೀಸಲಾಗಿದೆ. 7 ತಂಡಗಳನ್ನು ರಚನೆ ಮಾಡಿದ್ದೇವೆ. ಶೀಘ್ರದಲ್ಲೇ ಆರೋಪಿಯನ್ನು ಬಂಧಿಸ್ತೇವೆ. ಜನರ ನಿರೀಕ್ಷೆಯಂತೆ ಕಠಿಣ ಶಿಕ್ಷೆಯನ್ನು ಕೂಡ ಆರೋಪಿಗೆ ಕೊಡಿಸ್ತೇವೆ ಅನ್ನುವಂತ ಮಾತುಗಳನ್ನು ಪೊಲೀಸ್ ಇಲಾಖೆ ಹೇಳ್ತಾ ಇದೆ. ಆದ್ರೆ ಪ್ರತಿಭಟನೆ ಯಾವ ರೀತಿ ನಡೀತಾ ಇರುವಂತ ರಸ್ತೆಯಲ್ಲಿ ಕೂತ್ಕೊಂಡು ನೂರಾರು ಸಂಖ್ಯೆಯಲ್ಲಿ ಜನ ಘೋಷಣೆಗಳನ್ನು ಕೂಗ್ತಿರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದೀವಿ. ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತಿರುವಂತದನ್ನ ಕೂಡ ನಾವು ನೋಡ್ತಾ ಇದೀವಿ. ಇಲ್ಲಿ ಯಾವ ರೀತಿ ಅಂದ್ರೆ ರಸ್ತೆಯನ್ನ ಬಂದ್ ಮಾಡಿ ಪ್ರತಿಭಟನಾಕಾರರಲ್ಲಿ ಕೂತ್ಕೊಂಡಿದ್ದಾರೆ. ಅವ್ರನ್ನ ಕೂಡ ಮಾತನಾಡಿಸ್ತೇನೆ. ಯಾವ ರೀತಿ ಅವರು ಅಂದ್ರೆ ಈ ಘಟನೆ ನಡೆದಾಗ, ಈ ಪ್ರಕರಣ ಬೆಳಕಿಗೆ ಬಂದಾಗ ಅವ್ರಿಗೆಲ್ಲ ಮಾಹಿತಿ ಇತ್ತು, ಯಾವ ರೀತಿ ಮಾಹಿತಿ ಇತ್ತು, ಯಾವಾಗ ಆರೋಪಿ ಇದು ಹುಬ್ಬಳ್ಳಿಯ ಪ್ರತಿಷ್ಠಿತ ವಿಜಯನಗರ, ಅಶೋಕ್ ನಗರ್ ಲಿಮಿಟ್ ನಲ್ಲಿ ಬರುವಂತಹ ವಿಜಯನಗರದಲ್ಲಿ ಲೈನ್ ಸ್ಕೂಲ್ ಎದುರುಗಡೆ ಬಿಹಾರ್ ಮೂಲದ ಡ್ರಗ್ ವ್ಯಸನಿ ಒಬ್ಬ 5 ವರ್ಷದ ಪುಟ್ಟ ಬಾಲಕಿಯನ್ನ ಅತ್ಯಾಚಾರಗೈದು ಒಂದು ಹಳೆ ಹಳೆ ಮನೆಯಲ್ಲಿ ಹೋಗಿ ಅಲ್ಲಿಯ ಬಾತ್ರೂಮ್ನಲ್ಲಿ ಅತ್ಯಾಚಾರ ಮಾಡಿ ಅವಳನ್ನ ಕುತ್ತಿಗೆ ಹಿಸುಕಿ ಕೊಂದಿದ್ದಾನೆ. ನಮ್ಮದು ಆಗ್ರಹ ಏನು ಅಂತಂದರೆ ಪೊಲೀಸ್ ಇಲಾಖೆಗೆ, ಪೊಲೀಸ್ ಕಮಿಷನರ್ ಅವರಿಗೆ ಬಲವಾಗಿ ಆಗ್ರಹ ಏನು ಅಂತಂದರೆ ಅವನ್ನ ನಮಗೊಪ್ಪಿಸಿ, ಇಲ್ಲಾಂದ್ರೆ ಗುಂಡಿಟ್ಟು ಕೊಂದ್ಬಿಡಿ ಅನ್ನೋದೇ ನಮ್ಮ ಆಗ್ರಹ. ಮತ್ತು ಇನ್ನೊಂದು ಆಗ್ರಹ ಏನು ಅಂತಂದರೆ ಇಡೀ ಹುಬ್ಬಳ್ಳಿ ನಗರ ಗಾಂಜಾ ಮುಕ್ತವನ್ನಾಗಿ ಮಾಡಲು ಪ್ರಥಮ ಹೆಜ್ಜೆಯನ್ನು ಪೊಲೀಸ್ ಕಮಿಷನರ್ ಇಡಬೇಕು. ಯಾಕಂತಂದರೆ ಗಾಂಜಾದಿಂದಾನೇ ಇಷ್ಟೆಲ್ಲ ಹಾವಳಿಗಳು ನಡೀತಾ ಇದ್ದಾವೆ, ಕ್ರೈಮ್ ಆಗ್ತಾ ಇದೆ. ಎಸ್ಪೆಷಲಿ ವಿದ್ಯಾನಗರ್ ಲಿಮಿಟ್ಸ್ನಲ್ಲಿ, ಅಶೋಕ್ ನಗರ್ ಲಿಮಿಟ್ಸ್ನಲ್ಲಿ, ಕೇಶವಪುರ ಲಿಮಿಟ್ಸ್ನಲ್ಲಿ ಪೊಲೀಸ್ ಇಲಾಖೆ DCP ಅವರಿಗೆ, ಪೊಲೀಸ್ ಇಲಾಖೆ ಕಮಿಷನರ್ ಅವರಿಗೆ ನಮ್ಮ ಆಗ್ರಹ ಏನು ಅಂದರೆ, ಇಲ್ಲಿ ಜನರ ಆಗ್ರಹ ಏನಂದರೆ ಗಾಂಜಾ ಮುಕ್ತ ಹುಬ್ಬಳ್ಳಿಯನ್ನು ನೀವು ಯಾವಾಗ ಮಾಡ್ತೀರಾ? ಕಾಲಾವಕಾಶ ಎಷ್ಟು ಸಲ ಕೊಡೋದು? 6ನೇ ತಿಂಗಳಲ್ಲಿ 2ನೇ ಬಾರಿ ಆಗಿದ್ದು, 2ನೇ ಅತ್ಯಾಚಾರ ಆಗಿದ್ದು. 5 ವರ್ಷದ ಪುಟ್ಟ ಬಾಲಕಿ, ಅದು ಬೆಳಿಗ್ಗೆ 10:11 ಗಂಟೆಗೆ. ಇಡೀ ಎಂಟೈರ್ ಏರಿಯಾದಲ್ಲಿ CC ಕ್ಯಾಮೆರಾ ಇದೆ. ಸುಶಿಕ್ಷಿತ ಪ್ರದೇಶ ಇದು ಹುಬ್ಬಳ್ಳಿಯ ಮಹಾನಗರದಲ್ಲಿ. ಪ್ರತಿಭಟನೆಯನ್ನ ಈಗ ಮಾಡ್ತೀವಿ. ಈಗ ಪೊಲೀಸರು ಕಮಿಷನರ್ ಬರ್ತಾರೆ, DCP ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.